ಒಲವೇ ಸಿಂಧೂರ ಭಾಗ 1 ಜಮದಗ್ನಿ ಬಾಸ್ನ ಎಂಟ್ರಿ. ಬನ್ನಿ ಶುರು ಮಾಡೋಣ. ಒಲವೇ ಸಿಂಧೂರ ಪಾರ್ಟ್ 1 ಜಮದಗ್ನಿ ಬಾಸ್ನ ಎಂಟ್ರಿ. ನಮಸ್ಕಾರ ಸ್ನೇಹಿತರೆ, ಮೇಘನಾ ಕಥಾಲೋಕ ಗುಬ್ಬಿ ಚಾನಲ್ಗೆ ಸ್ವಾಗತ. ನಮ್ಮ ಹೊಸ ಸೀರೀಸ್ ಒಲವೇ ಸಿಂಧೂರಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಆಧಾರದ ಸ್ವಾಗತ. ಕೋಪಿಷ್ಟ ಬಾಸ್ ಮತ್ತು ಮುಗ್ಧ ಹುಡುಗಿಯ ಮುದ್ದಾದ ಲವ್ ಸ್ಟೋರಿ ಇದು. ನೀವು ಇನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬನ್ನಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಇನ್ನು ಮುಂದೆ ಬರುವ ಹೊಸ ವಿಡಿಯೋಗಳನ್ನು ನೀವೇ ಮೊದಲು ನೋಡಬಹುದು. ಬನ್ನಿ ಪಾರ್ಟ್ 1 ಶುರು ಮಾಡೋಣ. ಬೆಂಗಳೂರು ಜನಜಂಗುಳಿ. ಬೆಳಗ್ಗೆ 10 ಗಂಟೆ. ಸಿಂಧೂರ ತನ್ನ ಹಳೆಯ ಸ್ಕೂಟಿಯಲ್ಲಿ ಸಿಲಿಕಾನ್ ಸಿಟಿಯ ಟ್ರಾಫಿಕ್ನಲ್ಲಿ ಹೊರಡುತ್ತಿದ್ದಳು. ಇಂದು ಅವಳ ಹೊಸ ಕೆಲಸದ ಮೊದಲ ದಿನ. 24 ವರ್ಷದ ಸಿಂಧೂರ ಕಣ್ಣಲ್ಲಿ ದೊಡ್ಡ ಕನಸು, ಆದರೆ ಮನಸ್ಸಲ್ಲಿ ಒಂದು ಸಣ್ಣ ಭಯ. ಅವಳು ಕೆಲಸಕ್ಕೆ ಸೇರಿದ್ದು ವರ್ಧನ್ ಟೆಕ್ ಸೊಲ್ಯೂಷನ್ಸ್. ಅಲ್ಲಿ ಕಂಪನಿ ಚಿಕ್ಕದಾದರೂ ಅದರ ಬಾಸ್ ಬಗ್ಗೆ ಇಡೀ ಬಿಲ್ಡಿಂಗ್ ಭಯಪಡ್ತಿತ್ತು. ಆ ಗಾಡಿ ಕೆಟ್ಟು ಹೋಗಿ ಸಿಂಧೂರ ಆಟೋದಲ್ಲಿ ಬರುವಾಗೆ ಆಟೋ ಡ್ರೈವರ್, ಅಮ್ಮ, ಆ ಹುಡುಗ ಹೆಸರು ಆರ್ಯನ್ ವರ್ಧನ್, ವಯಸ್ಸು 28, ನೋಡೋಕೆ ಸಿನಿಮಾ ಇರೋ ಥರ ಇದ್ದಾನೆ, ಆದರೆ ಕೋಪ ಬಂದರೆ ಸಾಕ್ಷಾತ್ ಜಮದಗ್ನಿ. ಎಲ್ಲರೂ ಅವರಿಗೆ ವುಮೆನ್ CCTV ಅಂತ ಕರೀತಾರೆ. ಆಟೋ ಡ್ರೈವರ್ ಕೂಡ ಅವಳಿಗೆ ಎಚ್ಚರ ಕೊಟ್ಟಿದ್ದ. ಸಿಂಧೂರ 10:30ಕ್ಕೆ ಆಫೀಸ್ ತಲುಪಿದಳು. ಉಸಿರು ಗಟ್ಟಿಸಿಕೊಂಡು 4ನೇ ಫ್ಲೋರ್ ಓಡಿದಳು. ಆಫೀಸ್ ಒಳಗೆ ಪಿನ್ ಡ್ರಾಪ್ ಸೈಲೆನ್ಸ್. ಎಲ್ಲರೂ ತಮ್ಮ ಕಂಪ್ಯೂಟರ್ ಮುಂದೆ ಸೀರಿಯಸ್ ಆಗಿ ಕೆಲಸ ಮಾಡುತ್ತಿದ್ದರು. ನೀನೇ ತಾನೇ ಸಿಂಧೂರ ತಾನೇ? ರಿಸೆಪ್ಷನ್ಗೆ ಅನು ಕೇಳಿದಳು. ಹೌದು. ಓ ದೇವ್ರೇ, ನೀನಿಷ್ಟು ಲೇಟ್? ಸರ್ ಬಂದಿದ್ದಾರೆ ಸರ್, 10 ಗಂಟೆಗೆ ಬಂದಿದ್ದಾರೆ. ಇವತ್ತು ಬೇಗ ಹೋಗು, ನಿನ್ನ ಡೆಸ್ಕಲ್ಲಿ ಕೂತ್ಕೋ. ಸಿಂಧೂರ ತನ್ನ ಡೆಸ್ಕ್ ಕಡೆ ಹೋಗುತ್ತಿದ್ದಂತೆ ಒಂದು ಗಂಭೀರ ಧ್ವನಿ, ಸೊ ಯು ಮಸ್ಟ್ ಬಿ ಮಿಸ್ ಸಿಂಧೂರ. ದೇ ಒನ್ ಹೂ ಥಿಂಕ್ಸ್ ಆಫೀಸ್ ಸ್ಟಾರ್ಟ್ 10. ಐ ಜಸ್ಟ್ ಸಜೆಷನ್ಸ್. ತಿರುಗಿ ನೋಡಿದಳು. ಎದುರಿಗೆ ಆರ್ಯನ್, ಬಿಳಿ ಶರ್ಟ್, ಕಪ್ಪು ಪ್ಯಾಂಟ್, ಕೈಯಲ್ಲಿ ಕಾಫಿ ಕಪ್, ಕಣ್ಣಲ್ಲಿ ಸಿಟ್ಟು. ಅವನು ಹೇಳಿದಷ್ಟು ಹ್ಯಾಂಡ್ಸಮ್ ಆಗಿದ್ದ, ಆದರೆ ಅವನ ಕೋಪ ಮಾತ್ರ ಅವನ ಸೌಂದರ್ಯಕ್ಕಿಂತ ದೊಡ್ಡದಾಗಿತ್ತು. ಸಾರಿ ಸರ್, ಟ್ರಾಫಿಕ್. ಐ ಡು ನಾಟ್ ವಾಂಟ್ ಎಕ್ಸ್ಕ್ಯೂಸ್, ಐ ವಾಂಟ್ ಟು ರಿಸಲ್ಟ್. ನಿನ್ನ ಫೈಲ್ ನಾನು ನನ್ನ ಡೆಸ್ಕ್ ಮೇಲೆ ಇಟ್ಟಿದ್ದೀನಿ. ಇವತ್ತು ಸಂಜೆ ಒಳಗೆ ಅದನ್ನು ಮುಗಿಸಬೇಕು. ಐಫ್ ಕ್ಯಾಂಟ್ ಹ್ಯಾಂಡಲ್ ಪ್ರೆಸರ್ ಯು ಕ್ಯಾನ್ ಲೀವ್ ಯು. ಎಲ್ಲರ ಮುಂದೆ ಅವಮಾನ. ಸಿಂಧೂರ ಕಣ್ಣಲ್ಲಿ ನೀರು ತುಂಬಿತ್ತು, ಆದರೆ ಅಳಲಿಲ್ಲ. ಐ ವಿಲ್ ಡು ಟ್ರೈ ಸರ್ ಅಂದಳು. ದಿನ ಬಿಡಿ ಅವಳು ಏನೇ ತಿನ್ನದೆ, ಯಾರ ಜೊತೆಯೂ ಮಾತನಾಡದೆ ಆ ಫೈಲ್ ಮುಗಿಸಿದಳು. ಸಂಜೆ 6 ಗಂಟೆಗೆ ನಡುಗುವ ಕೈಗಳಿಂದ ಆರ್ಯನ್ ಕ್ಯಾಬಿನ್ಗೆ ಹೋಗಿ ಫೈಲ್ ಕೊಟ್ಟಳು. ಆರ್ಯನ್ ಫೈಲ್ ತೆರೆದು ನೋಡಿದ. ಅವನ ಮುಖದಲ್ಲಿ ಯಾವ ಭಾವವೂ ಇರಲಿಲ್ಲ. 2 ನಿಮಿಷದ ನಂತರ, ಗುಡ್, ಪರ್ಫೆಕ್ಟ್. ನಿನ್ನೆ ನನ್ನ ಹಳೆಯ ಎಂಪ್ಲಾಯಿಗೆ ಇದೇ ಕೆಲಸ ಕೊಟ್ಟಿದ್ದೆ. ಒಂದು 2 ದಿನ ತಗೊಂಡಿದ್ದ. ನೀನು ಹೊಂದಿದ್ದು ಮುಗಿಸ್ಬಿಟ್ಟಿದೆಯಾ? ಸಿಂಧೂರ ಶಾಕ್ನಲ್ಲಿ ನೋಡಿದಳು. ಹೋಗಿ ಕಾಫಿ ಕುಡಿದು ಬಾ, ನಿನ್ನ ಮುಖ ನೋಡಿದ್ರೆ ಹಸಿದಿರುವ ಆಗಿದೆ. ಅಂಡ್ ವೆಲ್ಕಮ್ ಟು ವರ್ಧನ್ ಟೆಕ್. ಮೊದಲ ಬಾರಿಗೆ ಅವನ ತುಟಿಯಂಚಿನಲ್ಲಿ ಒಂದು ಸಣ್ಣ ನಗು ಕಾಣಿಸಿತು. ಆ ಒಂದು ಸಣ್ಣ ನಗುವಿನ ಸಿಂಧೂರಳ ಬೆಳಗಿನ ಎಲ್ಲ ಬೈಗುಳ ಮತ್ತು ಎಲ್ಲ ಭಯ ಕರಗಿ ಹೋಯಿತು. ಅವಳು ಹೊರಗೆ ಬರುತ್ತಾ ಮನಸ್ಸಲ್ಲಿ ಅಂದುಕೊಂಡಳು, ಓಹೋ, ಜಮದಗ್ನಿ ಕೂಡ ನಗ್ತಾನೆ, ನಾನೇನೋ ಅಂದ್ಕೊಂಡಿದ್ದೆ. ಆದರೆ ಅವಳಿಗೆ ಗೊತ್ತಿರಲಿಲ್ಲ. ಕ್ಯಾಬಿನ್ ಒಳಗೆ ಆರ್ಯನ್ ಅವಳ ಹೋಗುವಿಕೆಯನ್ನು ನೋಡುತ್ತಾ ತನ್ನ ಬೈರಿಯಲ್ಲಿ ಸಿಂಧೂರ ಡೇ 1 ಇಂಟ್ರೆಸ್ಟಿಂಗ್ ಗರ್ಲ್ ಅಂತ ಬರೆದುಕೊಳ್ಳುತ್ತಿದ್ದಾನೆ ಅಂತ. ಸ್ನೇಹಿತರೆ, ಇದು ಒಲವೇ ಸಿಂಧೂರ ಪಾರ್ಟ್ 1 ಮುಗೀತು. ಮೊದಲ ದಿನವೇ ಜಮದಗ್ನಿ ಬಾಸ್ನ ಮನಸ್ಸಲ್ಲಿ ಜಾಗ ಮಾಡಿದಳ ಸಿಂಧೂರ. ಪಾರ್ಟ್ 2ರಲ್ಲಿ ಮಳೆಯ ಸಂಜೆ, ಕತ್ತಲಾದ ಆಫೀಸ್ ಮತ್ತು ಇಬ್ಬರ ನಡುವೆ ಮೊದಲ ಬಾರಿಗೆ ಆಗುವ ಹೃದಯದ ಮಾತುಕತೆ ಇದೆ. ತುಂಬ ಮುದ್ದಾಗಿದೆ. ಪಾರ್ಟ್ 2 ಬೇಗ ಬೇಕು ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಪಾರ್ಟ್ 2 ಬೇಕು ಅಂತ ಬರೆಯಿರಿ ಕಮೆಂಟ್ನಲ್ಲಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಪ್ರೀತಿ ಪಾತ್ರವನ್ನು ಜೋಪಾನವಾಗಿ ನೋಡಿಕೊಳ್ಳಿ. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ನಿಮ್ಮ ಪ್ರೋತ್ಸಾಹವೇ ನನಗೆ ಸಹಕಾರ. ಧನ್ಯವಾದಗಳು. ಒಂದು ಮಳೆಯ ಸಂಜೆ, ಕತ್ತಲಾದಡುವೆ. ಪಾರ್ಟ್ 2 ಇಬ್ಬರಾದ 6 ಗಂಟೆಗೆ.